ನಮಸ್ತೆ ಸ್ನೇಹಿತರೆ, ಶ್ರೀಕಲ್ಪತರು ಮಡಲಲ್ಲಿ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು. ತಮಗೆಲ್ಲರಿಗೂ ನಾನು ಈ ಮೂಲಕ 3 ಪ್ರಶ್ನೆ ಕೇಳ್ತಾ ಇದ್ದೀನಿ. 1, ಭಾರತಕ್ಕೆ ಮಾತೃ ಹೃದಯವಿಲ್ಲವೇ? 2ನೇದು, ಕ್ಸೆನೋಫೋಬಿಯಾ ರಾಷ್ಟ್ರವೇ ನಮ್ಮ ಭಾರತ? 3ನೇದು, ನಮ್ಮ ಆರ್ಥಿಕತೆ ಅನಿಶ್ಚಿತೆ ಎಲ್ಲಿದೆಯಾ ಅಂತ. ಇದಕ್ಕೆ ನೀವು ಯಾವುದೇ ಒಂದು ರಾಜಕೀಯ ಪಕ್ಷ ಇಟ್ಕೋಬೇಡಿ, ಅಥವಾ ಇನ್ಯಾವುದೇ ಒಂದು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದನ್ನ ಇಟ್ಕೋಬೇಡಿ. ನಿಮ್ಮ ಆತ್ಮ ಸಾಕ್ಷಿಯಾಗಿ ಇದಕ್ಕೆ ನೀವು ಉತ್ತರ ಹೇಳಿ, ಹೌದೋ ಇಲ್ವೋ ಅಂತ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರ ಇತ್ತೀಚಿನ ಹೇಳಿಕೆ ಇದಾಗಿದೆ. ಇದು ತುಂಬ ಚರ್ಚೆಗೂ ಸಹ ಕಾರಣವಾಗಿದೆ. ಅಷ್ಟಕ್ಕೂ ಭಾರತದ ಆರ್ಥಿಕತೆ ಬಲಿಷ್ಠ ಇದೆ. ಬೈಡನ್ ಹೇಳಿದಂತೆ ಭಾರತದ ಕ್ಸೆನೋಫೋಬಿಯಾ ರಾಷ್ಟ್ರವೇ? ಖಂಡಿತವಾಗಿಯೂ ಇದಂತೂ ಅಲ್ಲ. ಏಕೆಂದರೆ ನೆರೆ ರಾಷ್ಟ್ರಗಳು ಸಂಕಷ್ಟದಲ್ಲಿದ್ದಾಗ ಅವ್ರಿಗೆ ಗಡಿ ಬಾಗಿಲನ್ನ ತೆಗೆದು ಹೃದಯ ತೋರಿಸಿದೆ ನಮ್ಮ ಭಾರತ. ವಾಷಿಂಗ್ಟನ್ನಲ್ಲಿನ ಚುನಾವಣಾ ಪ್ರಚಾರದ ವೇಳೆ ಅಧ್ಯಕ್ಷ ಜೋ ಬೈಡನ್ ಅವರು ವಲಸಿಗ ಮತದಾರರ ಓಲೈಕೆಗೆ ಮುಂದಾಗುವ ಭರದಲ್ಲಿ ಭಾರತ, ಚೀನಾ, ಜಪಾನ್ ಅಂತ ಅವರು ಕೈ ಮಾಡಿ ತೋರಿಸಿದ್ದಾರೆ. ಅದೇನಪ್ಪ ಅಂದರೆ, ವಿದೇಶದ ವಲಸಿಗರನ್ನು ಭಾರತ, ಚೀನಾ, ಜಪಾನ್ ಅಂತ ರಾಷ್ಟ್ರಗಳು ಹತ್ತಿರಕ್ಕೂ ಸೇರಿಸದ ಕಾರಣ ಅವೆಲ್ಲ ಆರ್ಥಿಕವಾಗಿ ಅನಿಶ್ಚಿತೆಯ ದಾರಿಯಲ್ಲಿದೆ ಎಂದು. ಚೀನಾದ ಆರ್ಥಿಕ ಬೆಳವಣಿಗೆ ಏಕೆ ಕೆಟ್ಟದಾಗಿದೆ? ಜಪಾನ್ ಏಕೆ ಸಮಸ್ಯೆಯಲ್ಲಿ ಸಿಲುಕಿದೆ? ರಷ್ಯಾ ಮತ್ತು ಭಾರತ ಏಕೆ ವೇಗವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತಿಲ್ಲ? ಕಾರಣ, ಈ ರಾಷ್ಟ್ರಗಳು ವಿದೇಶಿಗರನ್ನು ಅಂದರೆ ವಲಸಿಗರನ್ನು ದ್ವೇಷಿಸುತ್ತವೆ. ಅಂದರೆ ಕ್ಸೆನೋಫೋಬಿಯಾ ಇವರಿಗೆ ಕಾಡುತ್ತಿದೆ. ಆದರೆ ಅಮೆರಿಕ ಆಗಲ್ಲ. ಇಲ್ಲಿನ ವಲಸಿಗರು ತಮ್ಮ ದೇಶಕ್ಕೆ ಮರಳಲು ಬಯಸುವುದಿಲ್ಲ. ವಲಸಿಗರು ಅಮೆರಿಕವನ್ನು ಬಲಪಡಿಸುತ್ತಾರೆ ಎಂದರು ಬೈಡನ್. ಕ್ಸೆನೋಫೋಬಿಯಾ ಅನ್ನೋ ಒಂದು ಕಾಯಿಲೆ ಹೆಸರನ್ನ ಇವರು ಬೈಡನ್ ಅವರು ಹೇಳಿದ್ದಾರೆ. ಕ್ಸೆನೋಫೋಬಿಯಾ ಅನ್ನೋದು ಒಂದು ಮಾನಸಿಕ ಕಾಯಿಲೆ. ಫೋಬಿಯಾ ಅಂದರೆ ಭಯ, ಕ್ಸೆನೋ ಅಂದರೆ ವಲಸಿಗರು ಅಥವಾ ಪರಕೀಯ ವಸ್ತುಗಳಿಗೆ ನಾವು ಕ್ಸೆನೋ ಅಂತ ಹೇಳ್ತೀವಿ. ಪರಕೀಯ ವಸ್ತು, ಅಂಗಗಳು ಇಂಥವಕ್ಕೆ ಕ್ಸೆನೋ ಅಂತೀರಿ. ಅಂದರೆ ನಾವಿಲ್ಲಿ ವಲಸಿಗರನ್ನ ಕ್ಸೆನೋ ಅಂತ ನಾವು ತಿಳ್ಕೊಂಡ್ರೆ, ಫೋಬಿಯಾ ಅಂದರೆ ಒಂದು ಭಯ, ಅಂದರೆ ಪರಕೀಯ ವಸ್ತು ಕಂಡ್ರೆ ನಮಗೆ ಭಯ ಅನ್ನೋ ರೀತಿಲಿ ಫೋಬಿಯಾ ಅನ್ನೋದು ಭಯ ಅನ್ನೋದನ್ನೇ ಅರ್ಥ ಕೊಡಲ್ಲ. ಅದು ಇನ್ನೂ ಮುಂದುವರಿತಾ ಪದಗಳ ಅರ್ಥ ಹೋಗ್ತಾ ಇದ್ದರೆ ಅಲ್ಲಿಗೆ ದ್ವೇಷ ಅನ್ನೋ ಒಂದು ಪದನೂ ಆಗುತ್ತೆ. ಬೈಡನ್ ಅವರು ಹೇಳಿರುವಂಥ ಈ ಹೇಳಿಕೆ ಯಾವ ರೀತಿ ಇದೆ ಅಂದರೆ, ನಮ್ಮ ಭಾರತ ದೇಶ ಯಾವ ವಲಸಿಗರಿಗೂ ನೆಲೆಯನ್ನೇ ಕಲ್ಪಿಸಿಲ್ಲ ಅನ್ನೋ ರೀತಿ ಇದೆ. ಆದರೆ ನಮ್ಮ ವಿದೇಶಾಂಗ ಸಚಿವಾಲಯ ಇದನ್ನು ತುಂಬ ತೀವ್ರವಾಗಿ ಖಂಡಿಸಿದೆ. ನಮ್ಮ ಭಾರತ ಯಾವಾಗ ಉದಯ ಆಯಿತು ಅಂದರೆ 1947ನೇ ಇಸ್ವಿಲಿ ನಮ್ಮ ಭಾರತ ಉದಯ ಆಗಿತ್ತು. ಆವಾಗಲಿಂದನೂ ಸಹ ನಾವು ನಿರಾಶ್ರಿತರಿಗೆ ನಾವು ತೊಟ್ಟಿಲು ಕಟ್ಟಿರೋ ಅಂಥ ನಮ್ಮ ರಾಷ್ಟ್ರ. ಇದಕ್ಕೆ ನಾವು ಖುಷಿ ಪಡಬೇಕು, ಹೆಮ್ಮೆನೂ ಪಡಬೇಕು. ಹೊರಗಿನಿಂದ ಬಂದ ವಲಸಿಗರೇ ಕಟ್ಟಿ ಬೆಳೆಸಿದಂಥ ರಾಷ್ಟ್ರ ಅಮೆರಿಕ. 2019ರ ವರದಿಯಂತೆ ಅಮೆರಿಕದಲ್ಲಿನ ವಲಸಿಗರ ಸಂಖ್ಯೆ 5 ಕೋಟಿಗೂ ಹೆಚ್ಚು. ಇದು ವಿಶ್ವದ ಒಟ್ಟು ವಲಸಿಗರ ಪೈಕಿ 19% ಮಂದಿ ಅಮೆರಿಕ ಒಂದರಲ್ಲೇ ನೆಲೆಸಿದ್ದಾರೆ. ಅಮೆರಿಕದ ಜನಸಂಖ್ಯೆಯಲ್ಲಿ ವಲಸಿಗರ ಪ್ರಮಾಣ 14% ಹಾಗಂತ ಅವ್ರ ಮನೆಯಲ್ಲಿ ಅವ್ರದ್ದು ಅಷ್ಟಿದ್ದರೆ ಅವರು ಸಂತೋಷ ಪಡಬೇಕು, ಅದನ್ನು ಅವರು ಹೊಗಳ್ಕೋಬೇಕು. ಆದರೆ ಇನ್ನೊಬ್ಬರ ಮನೆ ಬಂದು ಜರಿಯೋದು, ತೆಗಳೋದು ಇದೆಲ್ಲ ಅಮೆರಿಕಕ್ಕೆ ಯಾಕೆ? ಆದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಜಾಗತಿಕ ವರದಿ ಪ್ರಕಾರ ಏನು ಹೇಳುತ್ತೆ ಅಂದರೆ, ಭಾರತವು ವಲಸಿಗರಿಗೆ ಅಗ್ರ ಆಯ್ಕೆಯೇ ಆಗಿದೆ. ಗರಿಷ್ಠ ಸಂಖ್ಯೆಯ ನಿರಾಶ್ರಿತರಿಗೆ ನಿರಂತರವಾಗಿ ಆಶ್ರಯ ನೀಡಿದ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಪೈಕಿ ಭಾರತವೇ ಮುಂಚೂಣಿ. ಆದರೆ ಭಾರತವು ವಲಸೆ ಬಂದವರ ಮೇಲೆ ನಿಗಾ ವಹಿಸುವ ಕೆಲಸವನ್ನು, ಅವರನ್ನು ನೋಂದಣಿಗೆ ತರುವ ಕೆಲಸವನ್ನು ಸಮರ್ಪಕವಾಗಿ ಮಾಡಿಲ್ಲ ಎನ್ನುವುದೇ ದೊಡ್ಡ ಹಿನ್ನಡೆ. ವಿಶ್ವಸಂಸ್ಥೆಯ ಹೈ ಕಮಿಷನರ್ 90ರ ದಶಕದಿಂದಲೂ ನಿರಂತರವಾಗಿ ನಿಗಾ ವಹಿಸುತ್ತಿದೆ. ಯಾವ ದೇಶದಲ್ಲಿ ಎಷ್ಟು ನಿರಾಶ್ರಿತರು ಇದ್ದಾರೆ, ಯಾವ ಪರಿಸ್ಥಿತಿಗಳಲ್ಲಿ ವಾಸಿಸುತ್ತಿದ್ದಾರೆ, ಈ ಕುರಿತು ವಿಶ್ವಸಂಸ್ಥೆಯ ಏಜೆನ್ಸಿ ನೋಂದಣಿ ಕೂಡ ಮಾಡುತ್ತದೆ. ದುರಂತವೆಂದರೆ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯ ನಿರಾಶ್ರಿತರು ನೋಂದಣಿ ಇಲ್ಲದೆ ವಾಸಿಸುತ್ತಿದ್ದಾರೆ. ಅವರಿಗೆ ಯಾವುದೇ ಗುರುತು ಇಲ್ಲ,
1960ರಲ್ಲಿ, 1983ರಲ್ಲಿ, 2009ರಲ್ಲಿ, 2022ರಲ್ಲಿ ಲಂಕಾ ವಲಸಿಗರು ನಮ್ಮ ಭಾರತಕ್ಕೆ ಸುಮಾರು 1,70,000 ಜನ ಬಂದಿದ್ದಾರೆ. ಇವರು ಎಲ್ಲೆಲ್ಲಿದ್ದಾರೆ ಅಂದರೆ ತಮಿಳುನಾಡು, ಕೇರಳ, ಪುದುಚೇರಿ, ಕರ್ನಾಟಕದಲ್ಲಿ ಇವರು ವಾಸ ಮಾಡ್ತಿದ್ದಾರೆ. ಈ ವಲಸೆ ಬಂದಂಥ ಈ ವಲಸಿಗರ ಮೇಲೆ ಇನ್ನೊಂದು ದೃಶ್ಯ ಮಾಡಬೇಕಾಗತ್ತೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಆ ದೃಶ್ಯ ಮಾಡ್ತೇನೆ. ಬ್ರಿಟಿಷರ ಸಂಚು, ಕೆಲವು ರಾಜಕೀಯ ನಾಯಕರ ತಪ್ಪು ನಿರ್ಧಾರದ ಫಲವಾಗಿ ಭಾರತ 1947ರಲ್ಲಿ ವಿಭಜನೆಗೊಂಡು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಉದಯಿಸಿತು. ಸ್ವಾತಂತ್ರ್ಯದ ಹೊಸ್ತಿಲಿನಲ್ಲಿ ನಡೆದ ದೇಶ ವಿಭಜನೆಯಿಂದಾಗಿ ಭಾರತ ಬೃಹತ್ ಪ್ರಮಾಣದ ನಿರಾಶ್ರಿತರಿಗೆ ನೆಲೆ ಕಲ್ಪಿಸಿತು. ಪಾಕ್ನಿಂದ ವಲಸೆ ಬಂದ ಹಿಂದೂಗಳು ಮತ್ತು ಸಿಖ್ಖರು ಪಂಜಾಬ್ ಮತ್ತು ದಿಲ್ಲಿ ಪ್ರದೇಶಗಳಲ್ಲಿ, ಮುಸ್ಲಿಮರು ದಿಲ್ಲಿ, ಫರೀದಾಬಾದ್ನಲ್ಲಿ ನೆಲೆ ನಿಂತರು. ಹಿಂದೂ ಸಿಂಧಿಗಳು ಮುಖ್ಯವಾಗಿ ಗುಜರಾತ್, ಮಹಾರಾಷ್ಟ್ರಗಳಲ್ಲಿ ಚೆದುರಿದರು. ವಲಸೆ ಬಂದವರಿಗೆ ಸ್ವಾತಂತ್ರ್ಯಕ್ಕೂ ಮುನ್ನ ದಿನ ಬ್ರಿಟಿಷರು ರೂಪಿಸಿದ ಕಾನೂನಿನಂತೆ ಕ್ರಮೇಣ ಪೌರತ್ವ ನೀಡಲಾಯಿತು. ಇಲ್ಲಿ ಬಂದಂಥ ವಲಸಿಗರು ಸುಮಾರು 1,50,00,000 ಜನರು ಇರಬಹುದು. ಇವರು ಬಂದಿರೋವಂಥದ್ದು ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಸರಿಸುಮಾರು 1,80,00,000 ಜನ ವಲಸೆ ಬಂದಿದ್ದಾರೆ. ಇದು ಯಾವಾಗ ಅಂದರೆ 1947 ಮತ್ತು 1971ರಲ್ಲಿ. ಬಾಂಗ್ಲಾದೇಶದಿಂದ ಓಡಿ ಬಂದವರಿಗೆ ಕಲ್ಕತ್ತಾದ ಸುತ್ತಮುತ್ತ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಭಾರತ ನೆಲೆ ಕಲ್ಪಿಸಿತು, ಪೌರತ್ವವನ್ನು ನೀಡಿತು. 1971ರಲ್ಲಿ ಬಾಂಗ್ಲಾದೇಶ ಉದಯವಾದ ಸಂದರ್ಭದಲ್ಲಿಯೂ ಪಾಕ್ ಸೇನೆಯ ದಬ್ಬಾಳಿಕೆ ಸಹಿಸಲಾಗದೆ 1 ಕೋಟಿಗೂ ಹೆಚ್ಚಿನ ಬಾಂಗ್ಲಾ ನಿರಾಶ್ರಿತರು ಭಾರತ ಪ್ರವೇಶಿಸಿದ್ದಾರೆ. ಬಾಂಗ್ಲಾದೊಂದಿಗೆ ಭಾರತ ಮುಕ್ತ ಗಡಿ ಹೊಂದಿರುವುದರಿಂದ ಕಾಲಕಾಲಕ್ಕೆ ವಲಸಿಗರು ಬರುತ್ತಲೇ ಇದ್ದಾರೆ. 1979ರಲ್ಲಿ, 1996ರಲ್ಲಿ ಆಫ್ಘಾನಿಸ್ತಾನದಿಂದ ಭಾರತಕ್ಕೆ ವಲಸಿಗರು ಬಂದಿದ್ದಾರೆ. ಇವರು ದಿಲ್ಲಿ ಸುತ್ತಮುತ್ತ ಇದ್ದಾರೆ. ಯಾವ ಸಂದರ್ಭದಲ್ಲಿ ಅಂದರೆ 1979ರಲ್ಲಿ ಸೋವಿಯತ್ ರಷ್ಯಾ ಆಕ್ರಮಣದ ಬಳಿಕ ಆಫ್ಘಾನಿಸ್ತಾನದ ವಿವಿಧೆಡೆ ನೆಲೆಸಿದ್ದ ಹಿಂದೂಗಳು, ಸಿಖ್, ಪಾರ್ಸಿಗಳು, ಮುಸಲ್ಮಾನ ಸಮುದಾಯದವರು ನಂತರದ ವರ್ಷಗಳಲ್ಲಿ ಭಾರತಕ್ಕೆ ವಲಸೆ ಬಂದಿದ್ದಾರೆ. 1996ರಿಂದ 2000 ನಡುವೆ ನಡೆದ ಆಫ್ಘನ್ ಆಂತರಿಕ ದಂಗೆ ವೇಳೆಯೂ ಸಹಸ್ರಾರು ಸಂಖ್ಯೆಯಲ್ಲಿ ದೇಶ ತೊರೆದವರು ಭಾರತಕ್ಕೆ ಓಡಿ ಬಂದಿದ್ದಾರೆ. 1990ರ ಪೂರ್ವದಲ್ಲಿ ಬಂದಂಥ ಹಲವರಿಗೆ ಭಾರತ ಪೌರತ್ವ ನೀಡಿದ್ದು, ಇದು ಸರಿಸುಮಾರು 2 ಲಕ್ಷ ವಲಸಿಗರಿರಬಹುದು. 1959, 1986, 1996ರಲ್ಲಿ ಟಿಬೇಟ್ನಿಂದ ವಲಸಿಗರು ಸುಮಾರು 1,82,000 ಇವರು ಹಿಮಾಚಲ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಇದ್ದಾರೆ. ಈ ಬಂದಂಥ ಸಂದರ್ಭ ಯಾವುದು ಅಂದರೆ 1950ರ ಸುಮಾರಿನಲ್ಲಿ ಚೀನಾ ಟಿಬೇಟನ್ನು ಅತಿಕ್ರಮಿಸಿತು, ವ್ಯಾಪಕ ಹಿಂಸಾಚಾರ ನಡೆಸಿತು. ಟಿಬೇಟಿಯನ್ ಧರ್ಮಗುರು ದಲಾಯಿ ಲಾಮಾ ನೇತೃತ್ವದಲ್ಲಿ 1959ರಲ್ಲಿ ಬರೋಬ್ಬರಿ 1 ಲಕ್ಷ ಟಿಬೇಟಿಯನ್ನರು ಭಾರತಕ್ಕೆ ಮಹಾವಲಸೆ ಕೈಗೊಂಡರು. ಅದೇ ವರ್ಷ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ದೇಶಭ್ರಷ್ಟ ಟಿಬೇಟಿಯನ್ನರಿಗೆ ಭಾರತದಲ್ಲಿ ಸರ್ಕಾರ ನಡೆಸಲು ಅನುಕೂಲವಾಗುವಂತೆ ವಿವಿಧೆಡೆ ಭೂಭಾಗಗಳನ್ನು ನೀಡಿ ನಿರಾಶ್ರಿತರ ಶಿಬಿರಗಳನ್ನು ತೆರೆಯಲು ನೆರವಾದರು. ಇಷ್ಟೆಲ್ಲ ಜನರು, ಈ ಕೋಟಿಗಟ್ಟಲೆ, ಲಕ್ಷದಗಟ್ಟಲೆ ನಮ್ಮ ಭಾರತ ದೇಶಕ್ಕೆ ಇವರು ಈ ಥರ ಬಂದು ಅವರಿಗೆ ಪೌರತ್ವ ನೀಡಿ ಅವರಿಗೆ ಇರೋದಕ್ಕೆ ನೆಲೆ ಕಲ್ಪಿಸಿರುವಂಥ ನಮ್ಮ ಭಾರತ ದೇಶ ಇದು ಮಾಡ್ತಿರೋದು ನೆಡೆ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಈಗ ಯಾವುದೇ ಒಂದು ಹೊಲ ಹೋಗಿ ನೋಡಲಿ, ಯಾವುದೇ ಒಂದು ತೋಟ ಹೋಗಿ ನೋಡಲಿ, ಏನೇ ಒಂದು ಜಾಗ ಹೋಗಿ ನೋಡಲಿ, ಅಲ್ಲಿ ಲೇಔಟ್ ಆಗ್ತಾಯಿದೆ, ಲೇಔಟ್ ಅಂತ ಹೇಳ್ತಾರೆ. ಅಂದರೆ ಈಗ ನಾವು ಅನ್ನ ತಿಂತಾರೋ ಅಂತ ಈ ಭೂಮಿನೆಲ್ಲ ಲೇಔಟ್ ಮಾಡ್ತಾ ಕುಂತ್ಕೊಂಡ್ರೆ ನಾವು ಮುಂದೆ ಈಗೇನೋ ಅನ್ನ ತಿಂತಾ ಇದ್ದೀವಿ, ಆಯಿತು, ಮುಂದೆ ಈ ಥರ ಈಗ ಎಲ್ಲರೂ ಹಿಂಗೆ ಹೊಲಗಳನ್ನೆಲ್ಲ ಹಿಂಗೆ ಲೇಔಟ್ ಮಾಡ್ಕೊಂಡು ಹೋದರೆ ಮುಂದಿನ ಪೀಳಿಗೆ ಅವರು ತಿನ್ನೋದಕ್ಕೆ ಏನು ತಿನ್ನುತ್ತೆ, ಅವ್ರಿಗೆ ಯಾವ ರೀತಿ ಸೌಕರ್ಯ ಕಲ್ಪಿಸ್ಬೇಕು, ಅದ್ರ ಬಗ್ಗೆ ನಾವೆಲ್ಲರೂ ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಬೇಕು. ರಸ್ತೆ ಬದಿಯಲ್ಲಿ ಓಡಾಡೋವಂಥ ಜನಸಂಖ್ಯೆ ದಟ್ಟಣೆ ಆಗಿದೆ. ಈ ದಟ್ಟಣೆ ಆಗಿರೋದ್ರಿಂದ ಅಲ್ಲಿ ಅಪಘಾತ ಆಗುತ್ತೆ. ಈ ಅಪಘಾತ ಆಗೋದನ್ನು ತಪ್ಪಿಸ್ಬೇಕು ಅಂದಾಗ ಸರ್ಕಾರ ಏನು ಮಾಡಬೇಕು, ರಸ್ತೆನ ಅಗಲೀಕರಣ ಮಾಡಬೇಕಾಗುತ್ತೆ. ಈ ರಸ್ತೆನ ಅಗಲೀಕರಣ ಮಾಡ್ಬೇಕಾದ್ರೆ ಅಲ್ಲಿ ಒಸಿ ಮರ ಕಡಿತಾರಾ, ಒಸಿ ಮರಗಳು ನೆಲಕ್ಕೆ ಬಿದ್ದೋಯ್ತವ, ಆ ಬಿದ್ದೋಗಿರುವಂಥ ನೆಲಕ್ಕೆ ಮರಗಳ ಬದಲಿಗೆ ಬೇರೆ ಯಾವುದಾದ್ರೂ
ಒಂದು ಗಿಡ ನೆಡ್ತಾರಾ ಅಥವಾ ಮರ ನೆಡ್ತಾರಾ? ಏನೂ ನೆಡೋದಿಲ್ಲ.